ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನಾನಿವತ್ತು ನಿಮಗೆ ಕೆಲವೊಂದು ವಿಷಯ ಹೇಳಬೇಕಾಯಿತು. ಏನೆಂದರೆ, ನಿಮ್ಮ ಯಶಸ್ಸು ಮಾಡಬೇಕು ಅಂದರೆ ನಾವು ಫಸ್ಟು ಗುರಿ ಇಟ್ಕೊಂಡಿರಬೇಕು. ಅಂದರೆ ನಾವು ದಿನಾಲೂ ಮಾಡಬೇಕಾಗಿರೋ 8 ಕೆಲಸ ಯಾವ್ಯಾವುದು ಅಂತ ಹೇಳ್ತೀನಿ. ಬೆಳಿಗ್ಗೆ ಬೇಗ ಏಳೋದು, ಕಡಿಮೆ ಮಾತಾಡೋದು, ಕೆಲಸ ಮಾಡುವಾಗ ಗಮನ ಇಟ್ಕೊಂಡು ಕೆಲಸ ಮಾಡೋದು, ಕಷ್ಟಪಟ್ಟು ಕೆಲಸ ಮಾಡೋದು. ನಾವು ಮಾಡ್ತಾಯಿರೋ ಕೆಲಸನ ಕಷ್ಟಪಟ್ಟು ಕೆಲಸ ಮಾಡೋದು ಮತ್ತು ಗಮನ ಇಟ್ಕೊಂಡು ಕೆಲಸ ಮಾಡೋದು, ಇದು ತುಂಬ ಇಂಪಾರ್ಟೆಂಟು. ಸುಮ್ಮನೆ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಅದಾಗೋದಿಲ್ಲ. ನಾವು ಈಗ ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಪ್ಲಾನಿಂಗ್ ಮಾಡಿಕೊಂಡು ಕಷ್ಟಪಟ್ಟು ನಮ್ಮ ಏಕಾಗ್ರತೆ ಶ್ರದ್ಧೆಯಿಂದ ಕೆಲಸನ ಮಾಡ್ತಾ ಹೋಗಬೇಕಾಗುತ್ತೆ. ನಾವು ಕೆಲಸವನ್ನು ಸಾಧಿಸಬೇಕು ಅಂತ ನಮ್ಮ ಮನಸ್ಸಲ್ಲಿ ಛಲ ಇದ್ದಾಗ, ಹಾಗೆ ತಾಳ್ಮೆಯಿಂದ ಇರೋದು. ನಾವು ಕೆಲಸ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ, ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ, ಹಾಗೆ ಶ್ರದ್ಧೆಯಿಂದ ಮಾಡ್ತಾಯಿರೋ ತಾಳ್ಮೆಯಿಂದ ಇರುವುದು. ಆಮೇಲೆ ನಿಮ್ಮ ಕೆಲಸವನ್ನು ಅರ್ಧಕ್ಕೆ ಬಿಡಬೇಡಿ. ಯಾವುದೇ ಕಾರಣಕ್ಕೆ ನಿಮ್ಮ ಕೆಲಸ ಯಾವ ಕೆಲಸನೇ ಇರಲಿ, ಚಿಕ್ಕದಿರಲಿ ದೊಡ್ಡದಿರಲಿ, ಅರ್ಧಕ್ಕೆ ಬಿಡಬೇಡಿ. ಹಾಗೆ ಇನ್ನೊಂದು, ಹೊಸ ವಿಷಯವನ್ನು ಕಲಿತಾ ಇರಿ. ದಿನಾಲು ಹೊಸ ವಿಷಯಗಳನ್ನು ಕಲಿತಾ ಇರಿ. ಹೊಸ ವಿಷಯಗಳನ್ನು ನಿಮ್ಮ ಪೇಪರಲ್ಲಿ ಒಳ್ಳೊಳ್ಳೆ ವಿಷಯ ಬಂದಿರ್ತವೆ, ಫೋನಲ್ಲಿ ಒಳ್ಳೊಳ್ಳೆ ವಿಷಯ ಬಂದಿರ್ತವೆ. ಯಾವುದಾದ್ರು ಹೊಸ ವಿಷಯಗಳನ್ನ ಕಲಿತಾ ಇರಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್, ಕೆಟ್ಟ ಜನರಿಂದ ದೂರವಿರಿ. ನಿಮಗೆ ಅಗತ್ಯವಿಲ್ಲದಿರೋ ಕೆಟ್ಟ ಜನರಿಂದ ದೂರ ಇರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಸೆಂಟೆನ್ಸ್ನ ಸ್ಟಾರ್ಟ್ ಮಾಡೋಣ. ನೀವು ನಮ್ಮ ಜೊತೆ ಸೇರಲು ಇಷ್ಟಪಡುವಿರಾ? ನೀವು ನಮ್ಮ ಜೊತೆ ಸೇರಲು ಇಷ್ಟಪಡುವಿರಾ? ಇದನ್ನು ಇಂಗ್ಲೀಷಲ್ಲಿ ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ನೀವು ನಮ್ಮ ಜೊತೆ ಸೇರಲು ಇಷ್ಟಪಡುವಿರಾ ಅನ್ನೋದನ್ನು ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ನೀವು ನಮ್ಮ ಜೊತೆ ಸೇರಲು ಇಷ್ಟಪಡುವಿರಾ ಅನ್ನೋದನ್ನು ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ನೀವು ನಿಮಗೆ ನಮ್ಮ ಜೊತೆ ಬರೋಕ್ಕೆ ಇಷ್ಟ ಇದೆಯಾ ಅಥವಾ ನಮ್ಮ ಜೊತೆ ಸೇರೋದಕ್ಕೆ ಇಷ್ಟ ಇದೆಯಾ ಅಂತ ಕೇಳೋದನ್ನು ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ನೀವು ನಮ್ಮ ಜೊತೆ ಸೇರಲು ಇಷ್ಟಪಡುವಿರಾ ಅನ್ನೋದನ್ನು ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ಹಾಗೆ ಅವರು ಶಾಲೆಗೆ ಹೋಗುತ್ತಿದ್ದರು. ನೀವು ನೋಡ್ತಾ ಇರ್ತೀರಾ, ನಾವು ರೋಡಲ್ಲೆಲ್ಲಾದರೂ ಹೋಗ್ತಾ ಇದ್ದರೆ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ. ಬೆಳಗ್ಗೆ ಹೊತ್ತಲ್ಲಿ ಹೋಗ್ಬೇಕಾದ್ರೆ ದೇ ವೇರ್ ಗೋಯಿಂಗ್ ಟು ಸ್ಕೂಲ್. ದೇ ವೇರ್ ಗೋಯಿಂಗ್ ಟು ಸ್ಕೂಲ್. ಅವರು ಶಾಲೆಗೆ ಹೋಗುತ್ತಿದ್ದರು ಅನ್ನೋದನ್ನು ದೇ ವೇರ್ ಗೋಯಿಂಗ್ ಟು ಸ್ಕೂಲ್. ಅವರು ಶಾಲೆಗೆ ಹೋಗುತ್ತಿದ್ದರು ಅನ್ನೋದನ್ನು ದೇ ವೇರ್ ಗೋಯಿಂಗ್ ಟು ಸ್ಕೂಲ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸಲ್ಲಿ ಯಾವುದೇ ಸೆಂಟೆನ್ಸ್ ಇರುತ್ತೆ ಅಂದರೆ, ನಾವು ಇವತ್ತು ಈ ಕೆಲಸವನ್ನು ಮಾಡಲೇಬೇಕು. ಹಂಗೆ ನೆಕ್ಸ್ಟು, ಅವರು ತರಕಾರಿಗಳನ್ನು ತಿನ್ನುತ್ತಾರೆ. ಈಗ ನಾನು ಏನು ಮಾಡಬೇಕು? ನಾನು ಅವರೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಈಗೆಲ್ಲ ಮುಂದೆ ಸೆಂಟೆನ್ಸ್ಗಳಿವೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಾವು ಈ ಕೆಲಸವನ್ನು ಮಾಡಲೇಬೇಕು ಅನ್ನೋದನ್ನು ಟುಡೇ ವಿ ಮಸ್ಟ್ ಡೂ ದಿಸ್ ವರ್ಕ್. ಟುಡೇ ವಿ ಮಸ್ಟ್ ಡೂ ದಿಸ್ ವರ್ಕ್. ನಾವು ಇವತ್ತು ಈ ಕೆಲಸವನ್ನು ಮಾಡಲೇಬೇಕು ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಟುಡೇ ವಿ ಮಸ್ಟ್ ಡೂ ದಿಸ್ ವರ್ಕ್. ನೋಡಿ, ಕನ್ನಡದ ಮೂಲಕನೇ ಸುಲಭವಾಗಿ ಇಂಗ್ಲೀಷ್ ಕಲಿಬೋದು, ಯಾವುದೇ ಗ್ರಾಮರ್ ಭಯ ಇಲ್ಲದೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆದರೆ ನಮ್ಮ ವಿಡಿಯೋ ನಿಮಗೆ ಮೊದಲೇ ಬಂದು ತಲುಪುತ್ತೆ. ನೀವು ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಸ್ವಲ್ಪ ಖುಷಿ ಸಿಗುತ್ತೆ ಹೆಚ್ಚಿನದಾಗಿ, ಅಷ್ಟೇ. ಇವತ್ತು ನಾವು ಈ ಕೆಲಸವನ್ನು ಮಾಡಲೇಬೇಕು ಅನ್ನೋದನ್ನು ಟುಡೇ ವಿ ಮಸ್ಟ್ ಡೂ ದಿಸ್ ವರ್ಕ್. ಟುಡೇ ವಿ ಮಸ್ಟ್ ಡೂ ದಿಸ್ ವರ್ಕ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಅವರು ತರಕಾರಿಗಳನ್ನು ತಿನ್ನುತ್ತಾರೆ. ಅವರು ತರಕಾರಿಗಳನ್ನು ತಿನ್ನುತ್ತಾರೆ. ದೇ ಈಟ್ ವೆಜಿಟೇಬಲ್ಸ್. ದೇ ಈಟ್ ವೆಜಿಟೇಬಲ್ಸ್. ನೀವು ಒಳ್ಳೆ ಊಟಗಳನ್ನು ಮಾಡಬೇಕು. ಯಾವತ್ತು ಜಂಕ್ ಫುಡ್ ತಿನ್ನಬಾರ್ದು, ಹೊರಗಡೆ ತಿಂಡಿ ತಿನ್ಬೋದು. ನಮ್ಮ ಊಟದಲ್ಲಿ ಹೆಚ್ಚಾಗಿ ತರಕಾರಿ, ಸೊಪ್ಪು, ಪ್ರೋಟೀನ್ ಇರೋವಂಥ ಊಟನ ನಾವು ತಿನ್ನಬೇಕು. ಹಾಗೆ ನಮ್ಮ ಮನೇಲಿರೋವಂಥ ಎಲ್ರಿಗೂ ಒಳ್ಳೊಳ್ಳೆ ಊಟನ ತಿನ್ನಿಸ್ಬೇಕು. ಅವರು ತರಕಾರಿಗಳನ್ನು ತಿನ್ನುತ್ತಾರೆ. ದೇ ಈಟ್ ವೆಜಿಟೇಬಲ್ಸ್. ದೇ ಈಟ್ ವೆಜಿಟೇಬಲ್ಸ್. ಅವರು ತರಕಾರಿಗಳನ್ನು ತಿನ್ನುತ್ತಾರೆ ಅನ್ನೋದನ್ನು ದೇ ಈಟ್ ವೆಜಿಟೇಬಲ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿರ್ತವೆ ಸೆಂಟೆನ್ಸು. ನಾವಿದನ್ನು ಯಾವ ಥರ ಮಾತಾಡೋದು ಇಂಗ್ಲೀಷಲ್ಲಿ ಅಂತ ಅಂದ್ಕೊತಾ ಇರ್ತೀವಿ. ಹೆದರ್ಕೋಬಾರ್ದು. ಗ್ರಾಮರ್ ಬರಲ್ಲ ನನಗೆ ಅಂತ ಭಯನೂ ಪಡ್ಕೋಬಾರ್ದು. ಈಸಿಯಾಗಿ ಕಲಿತಾ ಹೋಗ್ಬೋದು ನೀವು ನಮ್ಮ ವಿಡಿಯೋನ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ.
ಅವರು ತರಕಾರಿಗಳನ್ನು ತಿನ್ನುತ್ತಾರೆ ಅನ್ನೋದನ್ನು ದೇ ಈಟ್ ವೆಜಿಟೇಬಲ್ಸ್. ನೀವು ನೋಡ್ತಾ ಇರ್ಬೋದು, ತುಂಬ ಜನ ವ್ಯೂಸ್ ಮಾಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಆಗಲ್ಲ ಅಥವಾ ಲೈಕ್ ಕೂಡ ಮಾಡಲ್ಲ. ನೀವು ಲೈಕ್ ಮಾಡಿದರೆ ನನಗೆ ಸ್ವಲ್ಪ ಖುಷಿ ಹೆಚ್ಚಾಗುತ್ತೆ. ಏನು ಹೇಳಿ, ಸ್ವಲ್ಪ ಖುಷಿ ಹೆಚ್ಚಾಗುತ್ತೆ. ತುಂಬ ಚೆನ್ನಾಗಿ ವ್ಯೂಸ್ ಆಗ್ತಾ ಇದೆ, ನನಗೂ ಖುಷಿ ಆಗ್ತಿದೆ. ಆದರೆ ಲೈಕ್ ಮಾಡಿದರೆ ನನಗೆ ಇನ್ನೂ ಸ್ವಲ್ಪ ಖುಷಿಯಾಗುತ್ತೆ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳ್ತಾ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಈಗ ನಾನು ಏನು ಮಾಡಬೇಕು, ಈಗ ನಾನು ಏನು ಮಾಡಬೇಕು. ಇದನ್ನು ಮಾಮೂಲಾಗಿ ಮನೇಲಿ ಮಾತಾಡ್ತಾನೆ ಇರ್ತೀವಿ ನಾವು. ಈಗ ನಾನು ಏನು ಮಾಡಬೇಕು ಅಂತ ಯಾರಿಗಾದ್ರೂ ಕ್ವಶನ್ ಕೇಳ್ತಾ ಇರ್ತೀರ, ಅಥವಾ ನಿಮ್ಮ ತಾಯಿ ಏನಾದರೂ ಕೆಲಸ ಹೇಳಿದರೆ ಈಗ ನಾನು ಏನು ಮಾಡಬೇಕು ಅನ್ನೋದನ್ನು ಮನೇಲಿ ಮಾತಾಡ್ತಾ ಇರ್ತೀವಿ. ಈ ಕ್ವಶನ್ ಇಂಗ್ಲೀಷಲ್ಲಿ ಈ ಥರ ಇರುತ್ತೆ, ವಾಟ್ ಶುಡ್ ಐ ಡೂ ನೌ, ವಾಟ್ ಶುಡ್ ಐ ಡೂ ನೌ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿದೆ ಈ ಸೆಂಟೆನ್ಸ್. ವಾಟ್ ಶುಡ್ ಐ ಡೂ ನೌ, ವಾಟ್ ಶುಡ್ ಐ ಡೂ ನೌ. ನಾನು ಈಗ ಏನು ಮಾಡಬೇಕು ಅನ್ನೋದನ್ನು ವಾಟ್ ಶುಡ್ ಐ ಡೂ ನೌ ಅಂತನ ಹೇಳ್ಬಹುದು. ಈಗ ನಾನು ಏನು ಮಾಡಬೇಕು ಅನ್ನೋದನ್ನು ವಾಟ್ ಶುಡ್ ಐ ಡೂ ನೌ ಅಂತಲೂ ಹೇಳ್ಬೋದು ಇಂಗ್ಲೀಷಲ್ಲಿ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿರ್ತವೆ, ನಾನು ಅವರೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ನಿಂದು ಊಟ ಆಯಿತಾ, ಒಂದು ನಿಮಿಷ ಬನ್ನಿ ಇಲ್ಲಿ, ನಿಮಗೆ ಏಕೆ ಬೇಕು. ಈ ಥರ ಸೆಂಟೆನ್ಸ್ ಇದೆ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು, ಆದರೆ ಲೈಕ್ ಮಾಡ್ತಾ ಇಲ್ಲ. ತುಂಬ ಬೇಜಾರಾಗುತ್ತೆ ನನಗೆ ಲೈಕ್ ಮಾಡಿಲ್ಲ ಅಂದರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬು ಆಗಿ ಅಂತ ಹೇಳ್ತಾ, ನಾನು ಅವರೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಐ ಡೋಂಟ್ ಲೈಕ್ ಟು ಟಾಕಿಂಗ್ ವಿತ್ ದೆಮ್. ಐ ಡೋಂಟ್ ಲೈಕ್ ಟು ಟಾಕಿಂಗ್ ವಿತ್ ದೆಮ್. ನಾನು ಅವರೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ ಅನ್ನೋದನ್ನು ಐ ಡೋಂಟ್ ಲೈಕ್ ಟು ಟಾಕಿಂಗ್ ವಿತ್ ದೆಮ್. ನಮಗೆ ಕೆಲವೊಬ್ಬರ ಜೊತೆ ಮಾತಾಡೋಕ್ಕೆ ಇಷ್ಟನೇ ಇರೋದಿಲ್ಲ, ಅವ್ರು ಪದೇ ಪದೇ ಬಂದು ಮಾತಾಡಿಸ್ತಾ ಇರ್ತಾರೆ. ಅಂಥವ್ರಿಗೆ ಐ ಡೋಂಟ್ ಲೈಕ್ ಟು ಟಾಕಿಂಗ್ ವಿತ್ ದೆಮ್, ನನಗೆ ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದನ್ನು ಐ ಡೋಂಟ್ ಲೈಕ್ ಟು ಟಾಕಿಂಗ್ ವಿತ್ ದೆಮ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಅವ್ರಿಗೆ ಮಾತಾಡಿಸ್ತಿಲ್ದವ್ರನ್ನೆಲ್ಲ ಮಾತಾಡಿಸ್ತಾನೆ ಇರ್ತಾರೆ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಇದು ತುಂಬ ಈಸಿ. ಇದು ಮಾಮೂಲಿ ನಾವು ಫೋನ್ ಎತ್ತಿದ ತಕ್ಷಣ ಕೇಳೋದೇ ಇದೇ ಸೆಂಟೆನ್ಸು. ಮನೇಲಿ ಅಮ್ಮ ಕೇಳೋದು ಇದೇ ಸೆಂಟೆನ್ಸು, ಅಪ್ಪ ಕೇಳೋದು ಇದೇ ಸೆಂಟೆನ್ಸು, ಫ್ರೆಂಡ್ಸ್ ಕೇಳೋದು ಇದೇ ಸೆಂಟೆನ್ಸು. ಇದು ನಿಂದು ಊಟ ಆಯಿತಾ, ನಿಂದು ಊಟ ಆಯಿತಾ. ನೋಡಿ ಫ್ರೆಂಡ್ಸ್, ಇದು ಡೈಲಿ ನಡೀತಾನೆ ಇರುತ್ತೆ. ದಿನಕ್ಕೆ 3 ಟೈಮ್ ಊಟ ಮಾಡ್ತಾನೇ ಇರ್ತೀವಿ. ದಿನಕ್ಕೆ 3 ಸಲ ಊಟ ಆಯಿತಾ ಅಂತ ಕೇಳ್ತಾನೆ ಇರ್ತೀವಿ. ನಿಂದು ಊಟ ಆಯಿತಾ ಅನ್ನೋ ಸುಲಭ ಸೆಂಟೆನ್ಸನ್ನು ಇಂಗ್ಲೀಷಲ್ಲಿ ಡಿಡ್ ಯು ಹ್ಯಾವ್ ಯುವರ್ ಲಂಚ್, ಡಿಡ್ ಯು ಹ್ಯಾವ್ ಯುವರ್ ಲಂಚ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ, ಒಂದು ನಿಮಿಷ ಬನ್ನಿ ಇಲ್ಲಿ, ಒಂದು ನಿಮಿಷ ಬನ್ನಿ ಇಲ್ಲಿ. ನಾವು ಇದನ್ನು ನಮ್ಮ ಫ್ರೆಂಡ್ಸ್ ಅಥವಾ ಯಾರನ್ನೇ ಆಗಲಿ ಒಂದು ನಿಮಿಷ ಬನ್ನಿ ಇಲ್ಲಿ, ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ಕರಿತಾ ಇರ್ತೀವಿ. ಯಾವುದಾದ್ರೂ ಘಟನೆಯಲ್ಲಿ, ಯಾವುದಾದ್ರೂ ಫಂಕ್ಷನಲ್ಲಿ ಒಂದು ನಿಮಿಷ ಬನ್ನಿ ಇಲ್ಲಿ, ಏನಾದರೂ ಮಾತಾಡೋದಿದ್ರೆ ಒಂದು ನಿಮಿಷ ಬನ್ನಿ ಪ್ಲೀಸ್ ಅಂತ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ಕಮ್ ಹಿಯರ್ ಫಾರ್ ಎ ಮಿನಿಟ್, ಕಮ್ ಹಿಯರ್ ಫಾರ್ ಎ ಮಿನಿಟ್. ಒಂದು ನಿಮಿಷ ಬನ್ನಿ ಇಲ್ಲಿ ಅನ್ನೋದನ್ನು ಕಮ್ ಹಿಯರ್ ಫಾರ್ ಎ ಮಿನಿಟ್, ಒಂದು ನಿಮಿಷ ಬನ್ನಿ ಇಲ್ಲಿ ಅನ್ನೋದನ್ನು ಕಮ್ ಹಿಯರ್ ಫಾರ್ ಎ ಮಿನಿಟ್ ಅಂತ ಕರಿತೀವಿ ಅಥವಾ ಹೇಳ್ತೀವಿ. ತುಂಬ ಚೆನ್ನಾಗಿ ವ್ಯೂಸ್ ಆಗ್ತಿದೆ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೂಡ ಮಾಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ, ನಿಮಗೆ ಏಕೆ ಬೇಕು, ನಿಮಗೆ ಏಕೆ ಬೇಕು ಅನ್ನೋದನ್ನು ಮುಂದಿನ ಸೆಂಟೆನ್ಸಲ್ಲಿ ಹೇಳೋಣ. ನಿಮಗೆ ಏಕೆ ಬೇಕು ಅನ್ನೋದನ್ನು ಒಂದು ನಿಮಿಷ ಬನ್ನಿ ಇಲ್ಲಿ ಅನ್ನೋದನ್ನು ಕಮ್ ಹಿಯರ್ ಫಾರ್ ಎ ಮಿನಿಟ್, ಕಮ್ ಹಿಯರ್ ಫಾರ್ ಎ ಮಿನಿಟ್. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸೆಂಟೆನ್ಸ್ ಹೀಗಿದೆ, ನಿಮಗೆ ಏಕೆ ಬೇಕು, ನಿಮಗೆ ಏಕೆ ಬೇಕು. ಅದನ್ನು ಇಂಗ್ಲೀಷಲ್ಲಿ ನೋಡಿ ಫ್ರೆಂಡ್ಸ್, ಇದು ಸೆಂಟೆನ್ಸ್ ಎಷ್ಟು ಈಸಿಯಾಗಿದೆ. ನಿಮಗೆ ಏಕೆ ಬೇಕು, ಇದನ್ನು ನಾವು ಡೈಲಿ ಮಾತಾಡ್ತಿರ್ತೀವಿ. ನಿನ್ಗೇನಕ್ಕೆ ಬೇಕು ಇದು,
ನಿನಗೆ ಏಕೆ ಬೇಕು ಈ ವಸ್ತು ಅಂತ ಕೇಳ್ತಾ ಇರ್ತೀವಿ. ವೈ ಡು ಯು ನೀಡ್ ಇಂಗ್ಲೀಷ್ನಲ್ಲಿ ವೈ ಡು ಯು ನೀಡ್. ನೋಡಿ ಎಷ್ಟು ಸಿಂಪಲ್ ಆಗಿದೆ ಇಂಗ್ಲೀಷಲ್ಲಿ. ವೈ ಡು ಯು ನೀಡ್. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋಸ್ ಮೊದಲೇ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ತುಂಬ ಚೆನ್ನಾಗಿ ವ್ಯೂಸ್ ಆಗ್ತಿದೆ, ಎಲ್ಲ ನಿಮ್ಮ ಸಪೋರ್ಟಿಂದನೇ. ಥ್ಯಾಂಕ್ ಯು.